ಶಾಸ್ತ್ರ ಹೋಬಳಿ ಲೋಕೇಶ್ ಅನ್ನೋರು ವೈಫು, ಲೋಕೇಶ್ ಅನ್ನೋರು ವೈಫು. ನಮ್ಮದು ಅದೇ ಶಾಸ್ತ್ರ ಹೋಬಳಿ ಗುಂಡುತ್ನಾಯಕನಹಳ್ಳಿ ಗ್ರಾಮ. ನಮ್ಮ ಹೋಬಳಿಯಲ್ಲಿ ಸುಮಾರು ಜಮೀನುಗಳು ಇದೇ ಥರ ಆಗಿರೋದು. ಇದು ಮಾತಾಡೋ ಉದ್ದೇಶ ಲಾಯರ್ ಪ್ರತಾಪಂದು ಒಂದು ಮೊನ್ನೆ ಗಲಾಟೆ ಆಗಿ ಕೇಸಾಗಿ ಅವ್ರನ್ನ ಇವ್ರು ಏಕಾಏಕಿ ಇವ್ರ ಯಜಮಾನರನ್ನ ಅರೆಸ್ಟ್ ಮಾಡಿದ್ದಾರೆ, ಕಸ್ಟಡಿಗೆ ತಗೊಂಡಿದ್ದಾರೆ. ಇವ್ರಿಗೆ ಇನ್ಫಾರ್ಮೇಷನ್ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಏನಿಲ್ಲ. ಸುಮಾರು 10 ದಿನ ಆಯಿತು ಗಲಾಟೆ ಆಗಿ. 10 ದಿನದಿಂದ ಅವ್ರ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ. ಯಾರು? ಲೋಕೇಶ್ DN ಅವರು. ಪ್ರತಾಪನ್ನವರು ಸುಮಾರು ಅವತ್ತಿಂದ ನೆಕ್ಸ್ಟ್ ದಿನ ಒಂದು 5 ನಿಮಿಷ 10 ನಿಮಿಷ ಟ್ರೀಟ್ಮೆಂಟ್ ತಗೊಂಡು ಪ್ರೆಸ್ ಮೀಟ್ಗಳನ್ನೆಲ್ಲ ಅಡ್ಡಾಡ್ಕೊಂಡು ಅವರು ಆರಾಮಾಗಿ ರಾಜರಾಷ್ಟ್ರವಾಗಿ ಓಡಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಅವ್ರದ್ದೇ, ಮತ್ತು ಎಲ್ಲ ಕಡೆ ಅಡ್ಡಾಡ್ಕೊಂಡು ಅವ್ರು ರಾಜರಾಷ್ಟ್ರವಾಗಿ ಇದ್ದಾರೆ. ಅವ್ರನ್ನ ಯಾವುದೇ ರೀತಿ ಟಚ್ಚು ಮಾಡಿಲ್ಲ. ಮತ್ತು ದುಡ್ಡಿರೋರ್ಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ ಅಂತ ಇದ್ರ ವಿರುದ್ಧ ನಾವು ಮಾತಾಡೋಣ ಅಂತ ಪ್ರೆಸ್ ಮೀಟ್ ಇಟ್ಕೊಂಡಿರೋದು. ಏಕಾಏಕಿ ಅವರು ಹಾಸ್ಪಿಟ್ಲಲ್ಲಿರೋರನ್ನ ಅವರೇ ಪೊಲೀಸರೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋಗಿದ್ದಾರೆ. ಮತ್ತು ನಾವಿಲ್ಲಿ ನಮಗೇನು ಗೊತ್ತು ಬೆಂಗಳೂರಿಗೆ ಕರ್ಕೊಂಡೋಗಿದ್ದಾರೆ ಅಂತ. ಇಲ್ಲಿ ಟೌನಲ್ಲಿ ಹೋಗಿ ವಿಚಾರಿಸ್ತೀವಿ, ಇಲ್ಲ. ಮತ್ತು ಹೊಸಳ್ಳಿಗೆ ಫೋನ್ ಮಾಡ್ತೀವಿ, ಇಲ್ಲ. ಆದರೆ ಶಾಂತಿನಗರ ಪೊಲೀಸ್ ಸ್ಟೇಷನವರು ಕರ್ಕೊಂಡೋಗಿದ್ದಾರೆ. ಒಂದು ಯಾವುದೇ ರೀತಿ ಇಂಟಿಮೇಷನ್ ಇಲ್ಲ, ಡಿಸ್ಚಾರ್ಜ್ ಸುಮಾರು ಕೊಟ್ಟಿಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ಕರ್ಕೊಂಡೋಗಿ ಅಲ್ಲ ಅವ್ರ ಕಸ್ಟಡಿ ತಗೊಂಡಿದ್ದಾರೆ. ನಾವು ಮತ್ತೀಗ ಇವರು FIR ಮಾಡಿದ್ದಾರೆ ಸುಮಾರು 7 ಜನದ ಮೇಲೆ. ಇವರು 7 ಜನದ ಮೇಲೆ ಇವರು FIR ಮಾಡಿದ್ದಾರೆ. ಪ್ರತಾಪನ್ನು ಸೇರಿಸಿ 7 ಜನದ ಮೇಲೆ FIR ಮಾಡಿದ್ದಾರೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಇವ್ರದ್ದು ಸೇಮ್ ಅದೇ ಎಷ್ಟು ದಿನವೇ ಆಗಿದೆ, FIR ಆಗಿದೆ. ಅವತ್ತಿಂದ ಇವರನ್ನು ಕೇಳ್ಕೊಂತೀವಿ. ಫಸ್ಟ್ ಒಂದಿನ 2 ದಿನ ಪೊಲೀಸರು ಯಾವುದೇ ರೀತಿ ಕಂಪ್ಲೇಂಟೇ ತಗೊಂಡಿಲ್ಲ. ಅದಾದಮೇಲೆ ಕಂಪ್ಲೇಂಟ್ ತಗೊಂಡ್ಮೇಲೆ FIR ಹಾಕಿದ್ದಾರೆ. ಒಂದು ದಿನಕ್ಕೂ ಅವ್ರದ್ದೇನು ಮಾತಾಡ್ಸೇ ಇಲ್ಲ. ಎಲ್ಲವ್ರೆ ಅಂತ ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಇಲ್ಲೇ ಪ್ರೆಸ್ ಮೀಟ್ ಇಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಮತ್ತು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಹೊಸಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಅವ್ರನ್ನ ಅರೆಸ್ಟೇ ಮಾಡ್ತಾ ಇಲ್ಲ. ಮತ್ತು ಬರೀ ಲೊಕೇಶನ್ ಅವ್ರು ಬರೀ ದುಡ್ಡಿಲ್ದಿರೋರು ಬಡವ್ರ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಬಡವ್ರ ಮೇಲೆ ಅವ್ರು ದುಡ್ಡು ಕೊಟ್ಕೊಂಡು ಅವರು ದುಡ್ಡಿನ ದರ್ಪ ತೋರಿಸ್ತಾ ಇದ್ದಾರೆ. ಮತ್ತು ಕಾನೂನಿಲ್ವಾ? ಮತ್ತು ಕಾನೂನು ಏನು ಮಾಡ್ತಾ ಇದೆ? ಸರ್ಕಾರ ಏನು ಮಾಡ್ತಿದೆ? ಮತ್ತು ದುಡ್ಡಿರೋರ್ಗೇನ ಸರ್ಕಾರ? ಬಡವ್ರೇನು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇರೋದೇ ಬೇಡವಾ? ಅವ್ರು ಎಲ್ಲೋಗೋದು? ಅವ್ರೇನು ಜೀವನ ಮಾಡೋದೇ ಬೇಡವಾ? ಸುಮಾರು 50-60 ಶಾಸ್ತ್ರ ಹೋಬಳಿಯಲ್ಲಿ ಎಲ್ಲ ಬ್ರಾಹ್ಮಣರು, ಎಲ್ಲ ಜೋಡಿದಾರ ಜಮೀನು ಇರೋದು. ಸುಮಾರು ಒಂದು 1000 ಎಕರೆ ಇವತ್ತಿನವರೆಗೂ ಜೋಡಿದಾರ ಹೆಸರಲ್ಲಿದೆ. 8 ಲಕ್ಷ 9 ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡು ಇವ್ರು ಏಕಾಏಕಿ 53 ತಲೆಮಾರುಗಳು ಕಳ್ಕೊಂಡು ಹೋಗಿದೆ. ಈಗ 50, 60, 70 ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಿರೋ ಜಾಗ ಏಕಾಏಕಿ ಇವ್ರು ಬಂದು ಪೊಸಿಷನ್ಗೆ ಬರ್ತಾರೆ. ಪೊಸಿಷನ್ಗೆ ಬಂದು ನಮ್ಮದೇ ಜಾಗ ಅಂತೇಳ್ಬಿಟ್ಟು ಕಾಂಪೌಂಡ್ ಹಾಕಿ ಮುಂಚೆ ಒಂದ್ಸಲ ಮರಗಳ ಕಡೆಗೆ ಬರ್ತಾರೆ. ಅದೇ ಟೈಮಲ್ಲಿ ಇವರು ಹೋಗಿ ಆಳುಗಳ ಹತ್ರ ಫೋನ್ ನಂಬರ್ ಇಸ್ಕೊಂಡು ಮಾತಾಡಿದ್ರೆ ಅವರು ಕೆಟ್ಟ ಮಾತುಗಳೆಲ್ಲ ವಿಡಿಯೋ ಎಲ್ಲ ನೀವೇ ನೋಡಿದ್ದೀರ. ಅದು ನಾನೇ ಎಲ್ಲ ಮಾತಾಡಿರೋದು ಅಂತ ಹೇಳ್ತಾರೆ. ಆದರೆ ಈಗ ಅವರೇ ಮಾತಾಡಿ, ಅವರೇ ಹಿಂಗೆ ಮಾಡಿ, ಅವರೇ ದೌರ್ಜನ್ಯ ಮಾಡಿ, ಈಗ ಆಳುಗಳು ಅವ್ರು ಏನು ಯಾವ ಕ್ಯಾಸ್ಟು ಏನು ಜನಾಂಗ ಅಂತ ಗೊತ್ತಿರ್ತಿದ್ದ? ಅವ್ರ ಜೊತೆಗೆ ಬಂದಿರ್ತಾರೆ 20-25 ಜನ. ಏಕಾಏಕಿ SC ST ಕೇಸ್ ಹಾಕ್ಬಿಟ್ಟು ಇವ್ರ ಮೇಲೆ ಅರೆಸ್ಟ್ ಮಾಡಿಸ್ಬಿಟ್ರೆ ಮತ್ತೇನು ಬಡವ್ರು ಇರೋದೇ ಬೇಡ ಊರಲ್ಲಿ ಎಲ್ಲ. ಮತ್ತು ಅವ್ರು ಆಯಿತು ಸರ್ಕಾರನೇ ಒಂದು ದೊಡ್ಡ ವಿಷಯ ಕೊಟ್ಬಿಟ್ರೆ ಅವ್ರು ಕುಡಿದ್ಬಿಟ್ಟು ಅವ್ರು ಪಾಡ್ಗೆ ಅವ್ರು ಹೊರಟೋಯ್ತಾರೆ. ಎಲ್ಲ ಆಸ್ತಿನ ಅವರೇ ಅನ್ಭವಿಸ್ಕೊಳಕ್ಕೆ ಹೇಳ್ರಿ. ನಮಗೆ ಇವರು ಹೇಳೋವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಇವರು ಮತ್ತೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಇವ್ರು ಅಲ್ಲಿ ಹಾಸ್ಪಿಟಲ್ ಒಂದು ಮಗು ಇದ್ದರೆ ಆ ಮಗು ಕೈಲಿ ಫೋನ್ ಕೊಟ್ಟು ಕಳಿಸ್ಬಿಟ್ಟು ಪೊಲೀಸರು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಏನು ಹೇಳಿಲ್ಲ, ಯಾವ ಸ್ಟೇಷನು ಅಂತ ಗೊತ್ತಿಲ್ಲ, ಯಾವ ಪೊಲೀಸರು ಬಂದವರು ಅಂತ ಗೊತ್ತಿಲ್ಲ. 2 ಜೀಪಲ್ಲಿ ಬಂದರು, ವೈಟ್ ಜೀಪಲ್ಲಿ ಬಂದು ಸ್ಕಾರ್ಪಿಯೋ ಕರ್ಕೊಂಡು ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ ಸರ್. ಏನಿಲ್ಲ ಸರ್, ಏನಿಲ್ಲ ಸರ್. ಅವ್ರು ದೂರು ಕೊಟ್ಟಿರೋದಿಲ್ಲ. ಪ್ರತಾಪ್ ದೂರು ಕೊಟ್ಟಿರೋದು ಹೊಸಳ್ಳಿ ಪೊಲೀಸ್ ಸ್ಟೇಷನ್ ಇದೆ. ಹೆಸರು ವರಲಕ್ಷ್ಮಿ. ನನ್ನ ಹೆಸರು ವರಲಕ್ಷ್ಮಿ. ದಡ್ಗಟ್ಟು ಮಡಗು ಗ್ರಾಮ, ಶಾಸ್ತ್ರ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ಪ್ರತಾಪ್ ಅವ್ರಿಗೂ ನಮಗೂ ವಾದ ವಿವಾದ ನಡೆಯುತ್ತೆ ಸರ್. 23/3 ಒಂದು 8.5-9 ಎಕರೆ ತಗೊಂಡಿರ್ತಾರೆ ಸರ್. ಅವರು 4.25 ಎಕರೆ ಅರ್ಸಪ್ಪ ಅನ್ನೋರು ಕೊಟ್ಟಿರ್ತಾರೆ, ರಮಣಿ ಅವ್ರಿಗೆ ಮಾರಿರ್ತಾರೆ. ಇನ್ನು 4.25 ಎಕರೆ ನಮ್ಮದು ಸರ್. ಅದು 4.25 ಎಕರೆ ನಮ್ಮದು. 23/3 ಇದರಲ್ಲಿ ಅವರು ನಮ್ಗೆ ಫ್ರಾಡ್ ಮಾಡಿ ಇದು ಮಾಡೋರು ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್? 100 ವರ್ಷದಿಂದ ನಾವೇ ಇದ್ದೀವಿ ಸರ್ ಪೊಸಿಷನಲ್ಲಿ. ಮೊನ್ನೆ ಗೃಹ ಪ್ರವೇಶ ದಿನ ಬಂದು ಕಾಂಪೌಂಡ್ ಮಾಡಿ
ಅವತ್ತು ಇವ್ನು 4 ಜನ ಕಳಿಸಿರ್ತೀವಿ ಸರ್ ಒಡೆಯ ಇದು ಕೇಳ್ಕೊಬ ಹೋಗು ಯಾಕೆ ಇದು ಮಾಡ್ತಾಯಿವ್ರೆ ನೀ ಇನ್ನೊಂದು ದಿನ ಮಾತಾಡ್ಬೋದಲ್ವಾ ಅಂತಂದಿದ್ದಕ್ಕೆ 4.5 ಎಕರೆ ನಮ್ಮದು ಇದೆಲ್ಲ ಫುಲ್ಲು ನಮ್ಮದು ನೀನು ಇದು ಬರೋಂಗೇ ಇಲ್ಲ ನಮ್ಮದು ಹೋಗಲ್ಲ ಅಂತ ಬೈದು ಫೋನೆಲ್ಲ ಕಿತ್ಕೊಂಡು ಹೊಡೆದು ಕಳಿಸಿರ್ತಾರೆ ಸರ್. ಮತ್ತು 4 ಜನ ಹೋಗಿ ಇನ್ನು ತಿರ್ಗಿ ಹೋಗಿ ಕೇಳಿದ್ದಕ್ಕೆ ಎಲ್ಲ ಪ್ರೆಸ್ ಮೀಟ್ ಅವ್ರನ್ನೆಲ್ಲ ಕರೆಸಿ ಗಲಾಟೆ ಮಾಡಿಸಿ ಇದು ಮಾಡವ್ರೆ ಸರ್ ಅವರು ಪ್ರತಾಪ್ ಅವರು. ಆಯಿತು ಸರ್ ಇದು ನಮ್ಮದು ಅನ್ನೋದು ಸುಮಾರು 50-60 ವರ್ಷದಿಂದ ಪೊಸಿಷನ್ ಆಗಿದ್ದು 2017ರಲ್ಲಿ ದಡ್ಗಟ್ಮಠ ಕೃಷ್ಣಪ್ಪ ಅಂತಂದವರು ಈ ಜಮೀನು ಪರ್ಚೇಸ್ ಮಾಡ್ತಾರೆ ಯಾರೋ ಜೋಡಿದಾರ ಹತ್ರ. ಅದರಲ್ಲೇ ಮೆನ್ಷನ್ ಆಗಿದೆ, ಅಗ್ರಿಮೆಂಟಲ್ಲಿದೆ. ಇದರಲ್ಲಿ ಈ ನರಸಿಂಹಗೌಡ ಅನ್ನೋರಿಗೆ ಇದು 2.5 ಎಕರೆ ಏನೋ ತಕರಾರಿದೆ, ಈ ಜಮೀನು ಅವ್ರಿಗೆ ಸೇರ್ಬೇಕಾಗಿರೋದು ಅನ್ನೋದು ಈ ಅಗ್ರಿಮೆಂಟು ಹಾಸ್ಕೊಂಡಿರ್ತಾರೆ ದಡ್ಗಟ್ಮಠ ಕೃಷ್ಣಪ್ಪ ಅವರು. ದಡ್ಗಟ್ಮಠ ಕೃಷ್ಣಪ್ಪ ಅವರೇ ರಮಣಿ ಅನ್ನೋರ್ಗೂ ಮಾಡಿರ್ತಾರೆ. ರಮಣಿ ಅವರು ಇವ್ರು ಪ್ರತಾಪ್ ಅವ್ರಿಗೆ ಸೇಲ್ ಮಾಡಿರ್ತಾರೆ. ಈ 2012ರಿಂದ OS ಇದೆ. OS ಇದ್ದಾಗ ಎಲ್ಲರಿಗೂ ರಿಜಿಸ್ಟರ್ ಏನಾಗಿರೋದು ಅನ್ನೋ OS ಇದ್ಮೇಲೆ OS ಇದ್ರು ಅನ್ನೋ ರಿಜಿಸ್ಟರ್ ಆಗಿದೆ ಒಂದು. ಮತ್ತು 2012ರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇನ್ನೂ 9 ಲಕ್ಷ ಈ ಬಾಬ್ತು ಬ್ಯಾಲೆನ್ಸ್ ಇದೆ, ಇದು ಅವ್ರದ್ದೇ ಜಾಗ, ಯಾರ್ದು ನರಸಿಂಹಗೌಡ ಅನ್ನೋರಿಗೆ ಈ ಜಾಗ ಅಂತ ಇದರಲ್ಲಿ ಮೆನ್ಷನ್ ಇದೆ. ಇದೇ ಅಗ್ರಿಮೆಂಟ್, ಒರಿಜಿನಲ್ ಅಗ್ರಿಮೆಂಟು ಕೃಷ್ಣಮೂರ್ತಿ ದಡ್ಗಟ್ಮಠ ಕೃಷ್ಣಪ್ಪ ಅವ್ರ ಹತ್ರ ಇರ್ತಾ ಇದ್ದಿದ್ದು. ಡಿ ಜಿ ಕೃಷ್ಣಮೂರ್ತಿ ಅಂತೇಳಿ ಅವ್ರ ಹತ್ರ ಇದೆ. ಇದೇ ಅಗ್ರಿಮೆಂಟು. ಇದು ಯಾವುದೇ ಕಾರಣಕ್ಕೂ ಆ ಜಮೀನು ಅವ್ರದ್ದು ಆಗಿರಲ್ಲ, ಅದ್ರ ಮೇಲೆ OS ಇರ್ತೈತೆ. ಆ OSಲ್ಲೇ ಮೆನ್ಷನ್ ಮಾಡಿರ್ತಾರೆ ಇದು ಅವ್ರದ್ದೇ ಆಗಿರುತ್ತೆ 2.5 ಎಕರೆ ಜಮೀನು ಅಂತ ಹೇಳ್ಬಿಟ್ಟು ಮೆನ್ಷನು ಇದೆ. ಡಿಸ್ಟಿಕ್ ಕೋರ್ಟಲ್ಲಿ ಕೇಸ್ ಇದೆ ಸರ್. ಅವರು ಹೆಂಡತಿ ಹೆಸ್ರು ಮಾಡಿಸ್ಕೊಬಿಟ್ಟವ್ರೆ 4.5 ಎಕರೆ ಮತ್ತು ವಕಾಲತ್ತು ಅವರೇ ಹಾಕಿರ್ತಾರೆ ಸರ್. ಇವ್ರನ್ನ ಪೊಸಿಷನ್ಗೆ ಹೋದ್ರೂ ಬಿಡ್ತಾ ಇಲ್ಲ ಸರ್ ಅವರು ಪ್ರತಾಪ್ ಅವರು. ನಾವೇ ಸರ್ ಬಿಡ್ತಾ ಇಲ್ಲ ಸರ್, ಎಲ್ಲರನ್ನೂ ಕರೆಸ್ಕೊಂಡು ಈ ಗಲಾಟೆ ಮಾಡಿ ನಮ್ಮ ನಡೆದು ಬೈದು ಈ ಕೆಟ್ಟ ಮಾತೆಲ್ಲ ಬೈದು ಇದು ಮಾಡ್ತಾರೆ ಸರ್. ಆಡಿಯೋ ಐತೆ ಸರ್ ಬೈದಿರೋದು, ನಾವಲ್ಲ ಅಂತಂತಾರೆ. ಇವ್ರನ್ನೇ ಬೈದಿರೋದು ಅಂದರೆ ಇವರು ಅಕ್ಕ ಗಂಗಾಳಮ್ಮ ಮತ್ತು ವರಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವ್ರು ಅಂದ್ಕೊಂಡು ಅವ್ರು ಬೈದಿರೋದು. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ನಾವು ರೆಸ್ಪಾನ್ಸ್ ಮಾಡಲ್ಲ ಸರ್ ಅವರು. ಹಿಂದೆನೇ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಸರ್. ಹಿಂಗೆಲ್ಲ ಬೈದವ್ರ ಇವ್ರು ಪ್ರತಾಪ್ ಲಾಯರ್ ಅಂತ ಅವರು ಪೊಲೀಸವರು ತಿಳಿಸಿರ್ತಾರೆ ಸರ್ ನಮಗೆ. ಆ ವಿಡಿಯೋನೂ ಐತೆ ಸರ್, ಆಡಿಯೋ ವಿಡಿಯೋ ಎಲ್ಲ ಐತೆ ಸರ್ ಅವ್ರದ್ದು. ನಾನು ಅಂತ ನಮ್ಮ ಅಕ್ಕನ ಬೈದವರು ಸರ್. ಅದು ಅವತ್ತೇ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಸರ್. ಹಿಂದೆನೇ ಇಮಿಡಿಯೇಟ್ಲಿ ಹೋಗಿ ಕೊಟ್ಟಿದ್ದೀವಿ ಸರ್ ಕಂಪ್ಲೇಂಟ್. ರೆಸ್ಪಾನ್ಸ್ ಮಾಡಿಲ್ಲ ಸರ್ ಪೊಲೀಸವರು. 2-3 ಸಲ ಅಂದರೆ ಬಡವ್ರಿಗೆ ಇಲ್ಲಿ ನ್ಯಾಯ ಇಲ್ಲ. ನಮಗೊಂದು ದೊಡ್ಡಬಳ್ಳಾಪುರದಲ್ಲಿ ಒಂದು ಅರ್ಥ ಆಗಿದ್ದೇನು ಅಂದರೆ ದುಡ್ಡಿರೋರಿಗೆ ಅಷ್ಟೇ ಇದು. ದುಡ್ಡಿರೋರಿಗೆ ಪೊಲೀಸರು ನೋಡ್ಕೊಂತಾರೆ, ಪೊಲೀಸ್ ಇದು ಮಾಡ್ತಾರೆ, ಅವಾಗ ಅವರು ಪ್ರೆಸರ್ ಮಾಡ್ತಾರೆ. ಇವ್ರಿಗೆ ಯಾರಿಗೂ ಸಪೋರ್ಟ್ ಇಲ್ಲ. ರೈತರೇನು ಬಾಳೋದೇ ಬೇಡವಾ? ರೈತರು ಹೆಂಗೆ ಬದುಕಬೇಕು? ಕೆಲವು ರೈತ ಸಂಘದವರು ಕೂಡ ಪ್ರತಾಪ್ ಪರವಾಗಿ ಬಂದಿದ್ರು ಪ್ರೆಸ್ ಮೀಟಲ್ಲಿ. 4.5 ಎಕರೆ ನಮಗೆ ಬರ್ಬೇಕು ಸರ್ ಅದರಲ್ಲಿ. ಅದರಲ್ಲಿ ಅವರು ಅಲ್ಲಿ ಆಲ್ರೆಡಿ ಒಬ್ರು ಪ್ರೊಫೆಸರ್ ಅಲ್ಲಿ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಫಸ್ಟ್ ಹೋಗಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ತೋರಿಸ್ರಿ. ಫಸ್ಟ್ ಹೋಗಿ ಇವರು ಗೃಹ ಪ್ರವೇಶ ಮಾಡೋ ಉದ್ದೇಶ ಏನು ಅಂದರೆ ನಮ್ಮ ಮನೆ ಶಾಂತಿಯುತವಾಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಒಂದು ಪೂಜೆ ಮಾಡ್ಕೊಂಡು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸ್ತಾ ಇರ್ತಾರೆ. ಸತ್ಯನಾರಾಯಣ ಪೂಜೆ ಏನು ಮಾಡಿಸ್ತೀವಿ, ನಮ್ಮ ಮನೆ 106 ವರ್ಷ ಬದುಕು ಭಾಳ ಮನೆ, ಅದರಲ್ಲಿ ಶಾಂತಿಯುತವಾಗಿರಲಿ ಅಂತ. ಅವತ್ತು ಯಾರು ಗಲಾಟೆ ಆಗಲಿ ಅನ್ನೋ ಮನೋಭಾವ ಯಾರಿಗೂ ಇರಲ್ಲ. ಅವ್ರು ಹೋಗ್ತಾರೆ, ಇವರು ಏಕಾಏಕಿ ಅವರೇ ಪ್ರೀಟ್ ರಾಂಗ್ ಮಾಡ್ಕೊಂಡು ಇವತ್ತು ಗೃಹ ಪ್ರವೇಶದಲ್ಲಿ ಯಾರೂ ಬರಲ್ಲ, ಗೃಹ ಪ್ರವೇಶದಲ್ಲಿ ಯಾರೂ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಕಾಂಪೌಂಡ್ ಹಾಕಕ್ಕೆ ಬಂದಿರೋದು. ಯಾರು ಅದು ಸುಮಾರು ಅವರು ಇದು ಅದೊಂದೇ ಊರಲ್ಲ, 2000 ಮಾಕ್ಲಿಯಲ್ಲೂ ಅವ್ರು 14 ಎಕರೆ ಇದೇ ಥರ ಮಾಡಿದ್ದಾರೆ. ಸುತ್ತು ಹಳ್ಳಿಯಲ್ಲಿ ಅಲ್ಲೆಲ್ಲಿ ಜಮೀನು ತಗೊಂಡಿದ್ದಾರೆ ಎಲ್ಲ ಉಡನ್ಕುಂಟೆಯಲ್ಲೂ ಸಾಸ್ಲಾಗು ಎಲ್ಲ ಇದೆ. ಯಾವುದೋ ಮಾಡ್ತಾರೆ ಸರ್. ರೈತರಿಗೆ ದುಡ್ಡು ಕೊಟ್ಟು ಫುಲ್ ಅಮೌಂಟ್ ಯಾರಿಗೂ ತಗೊಂಡಿಲ್ಲ. ಜೋಡಿದಾರ ಹತ್ರ 9 ಲಕ್ಷ ತಗೊಂಡಿರೋದು, ಪರ್ಚೇಸ್ ಮಾಡಿರೋದು, ಪೊಸಿಷನ್ ಖಾಲಿ ಮಾಡಿಸೋದು, ರೈತರನ್ನು ಹೊಡೆದು ಪೊಸಿಷನ್ ಖಾಲಿ ಮಾಡಿಸೋದು. ಅವ್ರು ಮಾಡ್ತಾ ಇರೋದೆಲ್ಲನೂ ಇಲ್ಲಿಗಲ್ ದಂಧೆ ಅಂತಲೇ. ಇದು ರೈತರಿಗೆ 50, 60, 70 ವರ್ಷದಿಂದ ಉಳುಮೆ ಮಾಡ್ಕೊಂಡ್ಬಂದು ಅದ್ರ ಜೀವನ ಮಾಡಿಸ್ತಾ ಇರ್ತಾರೆ. ಆ ಜೀವನ ಹೆಂಗೆ ಮಾಡೋದವರು? ಈಗ ಬರೋದು ನಾವು ಲಾಯರು ಅಂತಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಕೇಸ್ ಹಾಕೋದು, ಯಾವುದೋ ಒಂದು ಕೇಸ್ ತಿರ್ಕೊಂಡಿರ್ಲಿ ಅಂತಂತ ಹೇಳ್ಬಿಟ್ಟು ಎಲ್ಲರೂ ಭಯ ಪಡ್ತಾರೆ ರೈತರು. ಯಾರು ಬಂದು ಇಲ್ಲಿವರೆಗೂ ಬಂದಿಲ್ಲ.
ಇವ್ರು ಗೃಹ ಪ್ರವೇಶಕ್ಕೆ ಯಾರೂ ಬರಲ್ಲ ಅಂತ ಹೇಳ್ಬಿಟ್ಟು ಹೋದ್ರು. ಅಲ್ಲಿ ಇವ್ರು ಹೋಗಿ ಕೇಳಕ್ಕೆ ಹೋದರೆ ಇವ್ರನ್ನ ಲಾಯರ್ನ ಏಕಾಏಕಿ ಹೊಡೆದ್ರು. ಫಸ್ಟು ಪ್ರಸನ್ನ ಅನ್ನೋರನ್ನ ಅವರು ಹೊಡೆದಿದ್ದು. ಅದನ್ನು ಫಸ್ಟ್ ಸ್ಟಾರ್ಟಿಂಗಿಂದ ವಿಡಿಯೋ ಐತೆ. ಏಕಾಏಕಿ ಯಾಕೆ ಬಂದಿದೆ ನಡಿ ಆಚಕ್ಕೆ ಅಂತ ಹೇಳ್ಬಿಟ್ಟು ಅವೇಚ್ಯ ಶಬ್ದಗಳಿಂದ ಲಾಯರ್ ಪ್ರತಾಪನೇ ಫಸ್ಟ್ ಬೈದಿದ್ದು. ಅದಾದಮೇಲೆ ಯಾವಾಗ ಲೋಕಿ ಗೇಟ್ ಬೀಳುತ್ತೋ, ಲೋಕೇಶ್ ಅನ್ನೋರು ಗೇಟ್ ಬಿದ್ದಾದಮೇಲೆ ಇವರೆಲ್ಲ ಹೋಗಿರೋದು, ನೆಂಟರೆಲ್ಲ ಅವ್ರು ಹೊಡೆದಾಕಿದ್ರು ಅಂತ ಹೇಳ್ಬಿಟ್ಟು ಹೋಗಿದ್ದು. ಅದಕ್ಕೆ ಮುಂಚೆ ಲೋಕೇಶ್ ಗೇಟ್ ಬೀಳೋವರೆಗೂ ಯಾವುದೇ ರೀತಿ ಯಾವ ರಿಲೇಷನ್ನರು ಹೋಗಿರಲಿಲ್ಲ. ಇಲ್ಲ ನಾವು ಯಾರನ್ನೂ ಮೀಟ್ ಮಾಡಿದ್ದಿಲ್ಲ, ಅವರು ಮಾಡಿಲ್ಲ ಅನಿಸುತ್ತೆ, ಯಾರೂ ಮಾಡಿಲ್ಲ. ಇಲ್ಲ, ಅವರೆಲ್ಲ ಸುಳ್ಳು ಆಪಾದನೆ ಮಾಡಿದ್ದಾರೆ. ನಮ್ಮ ಶಾಸಕರನ್ನ ನಾವು ಯಾರೂ ಮೀಟು ಮಾಡಿಲ್ಲ. ಇದು ನಮ್ಗೆ ನಾವು ಯಾವುದೇ ರೀತಿ ಅಲ್ಲಿ ಹೋಗಿಲ್ಲ, ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಏನೋ. ಇಲ್ಲ, ನಮ್ಗೆ ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾವು ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲಿ ಹೋಗ್ಬೇಕು, ಯಾರನ್ನು ಮೀಟ್ ಮಾಡಿದ್ರೆ ನಮ್ಗೆ ನ್ಯಾಯ ಸಿಗ್ತೈತೆ, ಇವ್ರಿಗೆ ನ್ಯಾಯ ಸಿಗ್ತೈತೆ ಅಂತ ಗೊತ್ತಾಗ್ತಿಲ್ಲ. ಅವ್ರು ಬೆಳಿಗ್ಗೆ ಬಂದು ಏಕಾಏಕಿ ಹಿಂಗೈತೆ ಎಲ್ಲಿ ಹೋಗೋದು ನಮ್ಮ ಯಜಮಾನ್ರು ಅಂತ ನಮ್ಮನ್ನು ಕೇಳಿದ್ರು. ಲಾಯರ್ ಪ್ರತಾಪ್ ಅಂದರೆ ನಮಗೆ ಜಾಸ್ತಿ ದೌರ್ಜನ್ಯ ಮಾಡಿ, ಅವರು ಜಾಸ್ತಿ ಪ್ರೆಸರ್ ಮಾಡಿ ಬಡವ್ರ ಮೇಲೆ ಅವರೇ ಫಸ್ಟ್. ಮುಂಚೆ ನಾವು 2-3 ಕಂಪ್ಲೇಂಟ್ ಆಗಿದೆ ಅಲ್ಲಿ. 2012ರಿಂದ ಕಂಪ್ಲೇಂಟ್ಗಳು ಆಗ್ತಾಯಿದೆ. 12ರಲ್ಲಿ OS ನಂಬರ್ ಕೂತ್ಕೊಂಡಿರೋದು, ಅವಾಗಿಂದ ಆಗ್ತಾಯಿದೆ. 2012ರಲ್ಲಿ ಅವ್ರು ಸೆಲ್ ಮಾಡಿದಾಗೆ ಕೃಷ್ಣಪ್ಪ ಅನ್ನೋರು ತಗೊಂಡು ಸೆಲ್ ಮಾಡಿದಾಗಲಿಂದನೂ ಇದು OSಲ್ಲೇ ಇದೆ. ಅದಾದಮೇಲೆ ಮೊನ್ನೆ ಏಕಾಏಕಿ ಅವರು ಗೃಹ ಪ್ರವೇಶ ದಿನ ಬಂದು ಕಾಂಪೌಂಡಾಗಿ ಬಂದಾಗ ಇವ್ರು ಕೇಳಕ್ಕೆ ಹೋಗಿರೋದು. ಯಾರಾದರೂ ಗೃಹ ಪ್ರವೇಶದಿಂದ ನಮಗೆ ಗಲಾಟೆ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶ ಇರ್ತಿದ್ದ? ಯಾರಿಗೂ ಇರಲ್ಲ. ಇಲ್ಲ, ಯಾವುದೇ ರೀತಿ ಏನೂ ಕೊಟ್ಟಿಲ್ಲ. ಅಂದರೆ ಅವರು ಪೊಲೀಸರು ಬಂದು ಕರ್ಕೊಂಡು ಹೋಗೋರೆ ಅಂತ ಹೇಳಿದ್ದಕ್ಕೆ ನಾವು ಇವ್ರು ಒಂದು ಚಿಕ್ಕ ಮಗು ಅಲ್ಲಿ ಹಾಸ್ಪಿಟ್ಲಲ್ಲಿ ನೋಡ್ಕೊತಾ ಇದ್ರು. ಒಂದು 10th ಸ್ಟ್ಯಾಂಡರ್ಡ್ ಮಗು, ಇವರು ಅಕ್ಕನ ಮಗ ನೋಡ್ಕೊತಾ ಇರೋದು. ಹಿಂಗೆ ಫೋನ್ ವಾಪಸ್ ಕೊಟ್ಟೋಗಿ ಮಾಮೂನ ಯಾರೋ ದೊಡ್ಡಪ್ಪನ ಕರ್ಕೊಂಡು ಕನ್ನಡ ಡ್ರೆಸ್ ಅಲ್ಲ, ಪೊಲೀಸರು ಇಲ್ಲ, ಪೊಲೀಸರು 2 ಜೀಪಲ್ಲಿ ಬಂದು ಕರ್ಕೊಂಡು ಹೋದ್ರು. ಇಲ್ಲ ಏನಿಲ್ಲ, ನಾವು ಮತ್ತೆ ಹೋಗಿ ಡಿಸ್ಚಾರ್ಜ್ ಸಮ್ಮರಿ ಕೊಟ್ರಿ ಅಂದರೆ ನಾವು ಪೊಲೀಸರಿಗೆ ಕೊಟ್ಟು ಕಳಿಸಿದ್ದೀವಿ ಅಂತ ಡಾಕ್ಟ್ರ್ ಪರಮೇಶ್ವರ್ ಸರ್ ಹೇಳಿದ್ರು, ನಮಗೇನೆ ಹೇಳಿದ್ರು. ಪೊಲೀಸರಿಗೆ ಡಿಸ್ಚಾರ್ಜ್ ಸಮ್ಮರಿ ಕೊಟ್ಟು ಕಳಿಸಿದ್ದೀವಿ ಅಂತ. ಏನು ಕೊಟ್ಟಿಲ್ಲ, ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್. ಇನ್ನೂ ಅವ್ರಿಗೆ ಕಾಲು ನೋವು ಅಂತಲೇ ಇದೆ, ಕಾಲು ಉತ್ಕೊಂಡಿದೆ, ಕಾಲಿಗೆ ಏಟ್ ಆಗಿದೆ, ಮತ್ತು ಇನ್ನೂ ಹಾಸ್ಪಿಟ್ಲ್. ಹೌದು, ನಾವೇನು ಕೇಳ್ತಾ ಇರೋದು ಅಂದರೆ ಸುಮಾರು ಗಲಾಟೆ ಆಗಿ ಒಂದು 12 ದಿನ ಆಯಿತು. 12 ದಿನ ಹಾಸ್ಪಿಟ್ಲಲ್ಲಿ ಇದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡೋರನ್ನ ಪ್ರೆಸರ್ ಮಾಡಿ ಅವರೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗವ್ರೆ. ಮತ್ತು ಅವ್ರು ಹೇಗೆ ಅವತ್ತಿಂದ ಅಡ್ಡಾಡ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? DYSP ಏನು ಮಾಡ್ತಾ ಇದ್ದಾರೆ? SP ಏನು ಮಾಡ್ತಾ ಇದ್ದಾರೆ? SPನೂ ಶಾಮೀಲಾಗಿದ್ದಾರಾ ಈ ಕೇಸಲ್ಲಿ? ನಮಗೆ ಗೊತ್ತಾಗ್ತಿಲ್ಲ. ಅದನ್ನು ನಾವು ಕೇಳ್ತಾ ಇರೋದು. ಸರ್ಕಾರ ಏನು ಮಾಡ್ತಾ ಇದೆ? ಮತ್ತು ಎಲ್ಲರೂ ಡಿಪಾರ್ಟ್ಮೆಂಟು ಅವ್ರಿಗೆ ಶಾಮೀಲಾಗಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಾಗ ನಾವು ಬಡವರು ಬಗ್ಗೆ ಎಲ್ಲಿ ಹೋಗೋದು? ಇಲ್ಲ, ತಗೊಂಡಿಲ್ಲ. ಅದೀಗ ಪೊಲೀಸರೇ ಕರ್ಕೊಂಡು ಹೋದ್ವಿ ಶಾಂತಿನಗರ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಯಾರೋ ಅಲ್ಲಿ ಹೇಳಿದಾಗ ಸ್ಥಳೀಯವಾಗಿ ಎಲ್ಲೋ ಕಂಪ್ಲೇಂಟ್ ಆಗಿತ್ತು ಅಂದರೆ ಸ್ಯಾನಿಟೇಷನ್ ಮಾಡೋದ್ರೆ ಅವ್ರ ಕಂಪ್ಲೇಂಟ್ ಅಂತಾರೆ. ನಾವು ಹೊಸಳ್ಳಿ ಪೊಲೀಸರು ಫೋನ್ ಮಾಡಿದಾಗ, ಇದಾರು ಗೊತ್ತಿರೋರು ಫೋನ್ ಮಾಡಿದಾಗ ಅವರು ನಮಗೆ ಸಂಬಂಧ ಇಲ್ಲ, ನಾವು ಆಲ್ರೆಡಿ ಕೇಸ್ ಟ್ರಾನ್ಸ್ಫರ್ ಆಗಿದೆ, ಶಾಂತಿನಗರ ಸ್ಟೇಷನಲ್ಲಿದೆ ಅಂತಲೇ ಹೇಳಿದ್ರಂತೆ. ಕಂಪ್ಲೇಂಟೇ ಅಲ್ಲಿ ವರ್ಗಾವಣೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲ, ನಮ್ಮ ಲಾಯರ್ ಹೋಗಿದ್ದಾರೆ. ಅವರು ನಾವು ಇದು ನೋಡ್ತೀವಿ, ಹೋಗಿ ವಿಚಾರಿಸ್ತೀವಿ ಅಂತೇಳಿ ಅವ್ರು ಹೇಳಿದ್ರು ನಮಗೆ. ಅದು ನಾವು ಬರೋಷ್ಟಕ್ಕಾಗಲೇ ಇವರು ಊರಿಂದ ಬರೋಷ್ಟಕ್ಕೆ ಹೋಗಿದ್ವಿ. ಇದರ ಹಿನ್ನೆಲೆ ರಾಜಕೀಯದ ಏನಾರ ಪಿತೂರಿ, ಇದು ದೊಡ್ಡ ಮಟ್ಟದಲ್ಲೇ ರಾಜಕೀಯ ಪಿತೂರಿ ನಡೀತಾ ಇದೆ. ಮತ್ತು ಇದು ದುಡ್ಡಿರೋರ್ಗೇನೆ ಇದು ಏನೋ ಸರ್ಕಾರ ಆಗಲಿ ಮತ್ತು ಯಾರು ಬಡವ್ರಿಗೆ ಯಾವುದೇ ರೀತಿ ನ್ಯಾಯ ಆಗ್ತಾ ಇಲ್ಲ. ಇವ್ರನ್ನೇ ಹೊಡೆದು, ಇವ್ರ ಜಮೀನಿಗೆ ಬಂದು ಇವ್ರನ್ನೇ ಹೊಡೆದು, ಮತ್ತು ಅವರೇ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೇ ಬಡವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ, ರೈತರನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಮತ್ತು ಇದು ದುಡ್ಡಿರೋರ್ಗೆ ಅಷ್ಟೇ ಇದು ಅಂತ ನಮ್ಮ ಅನಿಸಿಕೆ, ಅನುಭವ ಕೂಡ ಗೊತ್ತಾಗ್ತಿದೆ. ಬಡವರು ಬಗ್ಗೆ ಇಲ್ಲೇನೋ ಇರಂಗಿಲ್ಲ. ಇಲ್ಲ, ಸರ್ಕಾರ ನಮಗೇನು ಇವ್ರಿಗೊಂದು ರೈತರಿಗೊಂದು ವಿಷ ಕೊಟ್ಬಿಟ್ಟು ಅವ್ರಿಗೆ ಬರ್ಕೊಟ್ಬಿಡ್ಲೆ.
ಸರ್ ಏನು ಗೊತ್ತಾ, ನನಗೆ ನಮಗೆ ಸಪೋರ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ, ಅವರು ನನಗೆ ಹೇಳಿಕೆ ಕೊಟ್ಟಿದ್ರು ಎಲ್ಲ ಬದಲಿಸಿ ಸರ್, ಈಗ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ನಿಜ. ಫಸ್ಟ್ ನಾನು ಕಂಪ್ಲೇಂಟ್ ಮಾಡಿ ನನಗೆ ನನ್ನ ಮೇಲೆ ಅವ್ರಿಗೆ ಎಫ್ಐಆರ್ ಮಾಡಬೇಕಾಗಿತ್ತು, ಅದ್ಬಿಟ್ಟು ನನ್ನ ಮೇಲೆ ಎಫ್ಐಆರ್ ಸರ್, ಈಗ ಅವರು ಪ್ರೀ ಪ್ಲಾನಲ್ಲಿ ಇರ್ತಾರೆ, ಎಫ್ಐಆರ್ ಮಾಡ್ತಾರೆ. ಇವ್ರು ಗೇಟ್ ಆಗಿರೋರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಗೇಟ್ ಆಗಿರೋರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಫಸ್ಟು ಗಂಡನ ಪ್ರಾಣ ಉಳಿಸ್ಕೊಳಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಅವ್ರು ಪ್ರೀ ಪ್ಲಾನಾಗಿ ಬಂದು ಯಾವುದೋ ಒಂದು ಕೇಸ್ ಹಾಕಿ ಅವ್ರು ಇದು ಮಾಡ್ಕೊಂಡ್ರು. ಈಗ ಅಲ್ಲಿ ಕೆಲ್ಸಕ್ಕೆ ಬಂದಿರೋರು ಅವ್ರು ಯಾವ ಜನಾಂಗ ಏನು ಎತ್ತ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡು ಅವ್ರ ಮೇಲೆ ಗಲಾಟೆಗೆ ಹೋಗಿದ್ರೆ ತಪ್ಪಾಗ್ತಿತ್ತು. ಅವರು ಏನಿಲ್ಲ, ಅವರ ಗೃಹ ಪ್ರವೇಶದಲ್ಲಿ ಎಲ್ಲ ನೆಂಟರು ಹೆಸರೆಲ್ಲ ಗೃಹ ಪ್ರವೇಶದಲ್ಲಿ ಇರ್ತಾರೆ. ಆ ಗೃಹ ಪ್ರವೇಶ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮಾಹಿತಿಯನ್ನು ಅವ್ರಿಗೆ ಆಲ್ರೆಡಿ ಲೊಕೇಶನ್ ಅವ್ರಿಗೆ ಏಟಾಗೈತೆ, ಹಾಸ್ಪಿಟ್ಲಿಗೆ ಹಾಕೊಂಡು ಹೋದ್ರು ಅಂತ. ಈ ಅಮ್ಮ ಹೆಂಗೆ ಒಬ್ಬರಿರೋದು, ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರು ಫಸ್ಟ್ ಕಂಪ್ಲೇಂಟ್ ಕೊಡೋಕೆ ಹೋದ್ರು ತಗೊಂಡಿಲ್ಲ ಅಂತೆ ಫಸ್ಟ್ ಡೇ. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಮತ್ತೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಗಂಡಂಗೆ ಜಾಸ್ತಿ ನೀವು ಅರ್ಥ ಮಾಡ್ಕೊಳ್ರಿ. 10 ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರೋ ವ್ಯಕ್ತಿ ಈಗ ಅದಾದ್ಮೇಲೆ ಹಾಸ್ಪಿಟಲಲ್ಲಿ ಏನಾಗೈತೆ ಅಂತ ನೋಡ್ಕೊಂಡು ಅವರು ಕಂಪ್ಲೇಂಟ್ ಕೊಡೋಕೆ ಲೇಟ್ ಆಯಿತು. ಅವರು ಫಸ್ಟ್ಗೆ ಹೋಗಿ ಅವ್ರು ಪ್ರೀ ಪ್ಲಾನ್ ಅವ್ರು ಏನು ಮಾಡ್ಬೇಕು, ಅವ್ರು ವಕೀಲರಲ್ವಾ, ಅವ್ರಿಗೆಲ್ಲ ಗೊತ್ತಿರ್ತದೆ. ಅವ್ರ ಯಜಮಾನ್ರಿಂದ ಎಷ್ಟು ದಿವಸ ಆಗೈತೆ ಪೊಲೀಸ್ ಅಂತ? ಈಗ ಬೆಳಗ್ಗೆ ಒಂದು 8:30 9 ಗಂಟೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಮತ್ತು ಅವ್ರಿಗೇನು ತಿಳಿಸಿಲ್ಲ. ಇಂಥವ್ರು ಫೋನ್ ಮಾಡ್ಬಿಟ್ಟು ನಿಮ್ಮ ಮನೇಲಿ ತಿಳಿಸಿ ಅಂತಲೂ ಹೇಳಿಲ್ಲ. ಏಕಾಏಕಿ ಪೊಲೀಸರು ಬಂದು ಕರ್ಕೊಂಡು ಹೋಗಿದ್ದಾರೆ. ಅರೆಸ್ಟ್ ಮಾಡೋದು ಕಸ್ಟಡಿ ತಗೊಂಡಿದ್ದಾರೆ. 2 ಜೀಪಲ್ಲಿ ಬಂದು ಸ್ಕಾರ್ಪಿಯೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾವ ಸ್ಟೇಷನ್ ಅಂದರೆ ಶಾಂತಿನಗರ ಅಂತ ಹೇಳಿದ್ರಂತೆ. ಶಾಂತಿನಗರ ಬೆಂಗಳೂರು. ಪ್ರತಾಪ್, ಅಕ್ಕಯ್ಯಮ್ಮ, ರವಿಕುಮಾರ್ ಅಂತ ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಿ. ಈಗ ಒಂದು ಕಡೆ ಇವ್ರನ್ನ ಬಡವ್ರು ಮಾತ್ರ ಅರೆಸ್ಟ್ ಮಾಡಿದ್ರೆ, ಈಗ ದುಡ್ಡಿರೋರನ್ನ ಯಾರು ಅರೆಸ್ಟ್ ಮಾಡ್ತಾರೆ? ಸರ್, ನೀವು ಡಿವೈಸಿ ಮನವಿ ಕೊಡ್ತೀರಾ, SP ಆಫೀಸ್ ಮನವಿ ಕೊಡ್ತೀರಾ, SP ರನ್ನಿಂಗ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಾವು SP ಆಫೀಸ್ಗೆ ಒಂದು ಮನವಿ ಕೊಡ್ತೀವಿ, DYSPಗೆ ಅವನು ಈಗ ಹೋಗಿ ನೆಕ್ಸ್ಟ್ ಅಲ್ಲ DYSPಗೆ ಒಂದು ಮನವಿ ಕೊಡ್ತೀವಿ, ಅವ್ರಿಗೂ ಅವನ್ನ ಅರೆಸ್ಟ್ ಮಾಡಲಿ ಅಂತ ನಾವು ಹೇಳ್ತೀವಿ. ಅಲ್ಲ, ಹೇಗೆ ಕರ್ಕೊಂಡೋಗೋರಲ್ಲ, ಯಾಕೆ ಕರ್ಕೊಂಡೋಗೋದು ಗೊತ್ತಿಲ್ಲ ನನಗೆ. ಗೊತ್ತೇ ಇಲ್ಲ. ಏನು ಮುಂದೆ ಕ್ರಮ ಏನು ಮಾಡ್ತಾರೆ? ಅದೇ ಕಾನೂನು ಕ್ರಮ ಏನಾಯ್ತು ಅದನ್ನ ಜರುಗಿಸ್ಲಿ ಅಂತ ಹೇಳ್ಬಿಟ್ಟು DYSP ಕೇಳ್ತಾ ಇತ್ತು. ಹೌದು. ಅಲ್ಲ, ಅವ್ರ ಮೇಲೆ ಯಾವುದೇ ಬೇರೆ ಕೇಸ್ ಯಾವುದಿಲ್ಲ. ಇಲ್ಲ ಸರ್. ಬೇರೆ ಯಾವ ಕೇಸ್ ಇಲ್ಲ. ಈಗ ಪ್ರತಾಪ್ ಅವ್ರನ್ನ ನೀವು ಅಂದ್ರೆ ನಾವು ಇಷ್ಟು ದಿನ ಯಾಕೆ ಬಿಟ್ಟು ಪ್ರತಾಪ್ ಅನ್ನೋರನ್ನ ಇಷ್ಟು ದಿನ ಅರೆಸ್ಟ್ ಮಾಡಿದಂಗೆ ಯಾಕೆ ಬಿಟ್ಟವ್ರೆ ಅಂತ ಅನ್ನೋದೇ ನಮ್ಮದು ಕ್ವಶನ್. ಇಷ್ಟು ದಿನ ಯಾಕೆ ಬಿಟ್ಟವ್ರು ಅವ್ರನ್ನ? ರಾಜಕೃಷ್ಣವ್ರು ಅವ್ರು ಅಡ್ಡಾಡ್ಕೊಂಡಿದ್ದಾರಲ್ಲ. ಸೆಕೆಂಡ್ರಿ ರೇಟಿಂಗ್ ಕೇಳಿ ಅವ್ರ ಮೇಲೆ ಕಂಪ್ಲೇಂಟ್. ಇವಾಗ ಇವರು ಏನು ಲೊಕೇಶನ್ ಲೊಕೇಶನ್ ಇವಾಗ ಫ್ಯಾಮಿಲಿಗೆ ಏನು ತಿಳಿಸಿದ್ದಕ್ಕೆ ನಿಮ್ಮ ಹುಡುಗರು ತಿಳಿಸೋದಕ್ಕೂ ದೊಡ್ಡವರು ತಿಳಿಸೋದಕ್ಕೂ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಹುಡುಗ ಇನ್ನೂ 15 ವರ್ಷ ಆಗಿರಲ್ಲ. ಆಗಿಲ್ಲ. ಇನ್ನು ಅವ್ನು ತಿಳಿಸೋದಕ್ಕಿಂತ ದೊಡ್ಡವರು ತಿಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಇರ್ತದೆ. ನಿಮ್ಮ ಹುಡುಗ ಅಧಿಕೃತ ಆಗಲ್ಲ. ಆಸ್ಪತ್ರೆ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಅಷ್ಟೇ. ನಿಮ್ಗೆ ತಿಳಿಸ್ದಿರೋದು ಯಾಕೆ ಯಾವ ಪೇಷಂಟ್ ಅಂತ ನಿಮ್ಗೆ ಪೊಲೀಸರಿಗೆ ಎನ್ಕೌಂಟರ್ ಕಳಿಸಿ ಏನಾಗಿ ಇತ್ತೀಚೆಗೆ ತಮಿಳುನಾಡು ನಮ್ಮ ಇನ್ಸಿಡೆನ್ಸ್ ಕಂಡು ಎದುರುಗಡೆ ಇದೆ. ಹೆಚ್ಚು ಕಡಿಮೆ ಆದಾಗ